Sanjay, and first of all, Young the Monk trailer. It's amazing, amazing, excellent, wonderful trailer. ನನಗೆ ಮನಸ್ಪೂರ್ವಕವಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿ ಕರೆದಿದ್ದಕ್ಕೆ ನಾನು ನಮ್ಮ DOP ಕಾರ್ತಿಕ್ ಶರ್ಮಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಒಂದು ವಂಡರ್ಫುಲ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಕಾರ್ತಿಕ್ ಶರ್ಮಾ ಅವರು ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ದು ರೀಸನ್, ಅವ್ರು ನಮ್ಮ ಯುದ್ಧಕಾಂಡ ಚಿತ್ರದ DOP ಕೂಡ ಹೌದು. ಇಲ್ಲಿ ನಮ್ಮ ಸ್ನೇಹಿತರು ಪರಮೇಶ್ ಅಂತ ಒಬ್ಬರು ಇದ್ದಾರೆ, ಅವರು ಒಂದು ಕಮರಟ್ಟು ಅಂತ ಸಿನಿಮಾ ಡೈರೆಕ್ಟ್ ಮಾಡಿದರು. ಈಗ ಅದರದ್ದು 2ನೇ ಭಾಗನೂ ಬರ್ತಾ ಇದೆ. ಯುದ್ಧಕಾಂಡ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು DOPನ ಹುಡುಕ್ತಾ ಇದ್ವಿ. ಆಗ ವಿಲಿಯಂ ಡೇವಿಡ್ ಅವ್ರನ್ನ ನಾವು ಕೇಳಿದಾಗ ನಮ್ಮ ಪರಮೇಶ್ ಅವರು ಅವ್ರ ಬತ್ತಳಿಕಿಂದ ಎತ್ಕೊಟ್ಟಂಥ ಒಬ್ಬ ಹುಡುಗ ಕಾರ್ತಿಕ್ ಶರ್ಮಾ. ಆ್ಯಂಡ್ ಟುಡೇ ಅವ್ರದ್ದು ಕೆಲಸಗಳು ನೋಡ್ತಾ ಇದ್ದಾರೆ, ತುಂಬ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಐ ಫೀಲ್ ಪ್ರೌಡ್ ದಟ್ ಸಚ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಆರ್ ಕಮಿಂಗ್ ಔಟ್ ಇನ್ ಕನ್ನಡ ಇಂಡಸ್ಟ್ರಿ. ಈ ಥರದ್ದು ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸೂರ್ಯ, ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು. ಈ ಥರದ್ದು ಒಂದು ಕಾನ್ಸೆಪ್ಟ್, ಒಂದು ಥಾಟನ್ನು ಯೋಚನೆ ಮಾಡಿದ್ದು. ಆ್ಯಂಡ್ ನಿಮ್ಮ ಗೆಟಪ್ ಬಗ್ಗೆನೂ ಹೇಳಬೇಕು. ಎಲ್ಲ ಆರ್ಟಿಸ್ಟ್ಗಳನ್ನ ಅವ್ರವ್ರ ಪಾತ್ರ ಥರನೇ ಕರೆಸಿದ್ರಿ, ಬಟ್ ನೀವು ಪರ್ಫೆಕ್ಟ್ ಡೈರೆಕ್ಟರ್ ಥರ ಕಾಣಿಸ್ತಿದ್ದಾರೆ. ಭಾಳ ಅಪರೂಪ. ಕ್ಯಾಪ್ ಹಾಕ್ಕೊಂಡು ಒಂದು ಕಂಪ್ಲೀಟ್ ಡೈರೆಕ್ಟರ್ ಅಟೈರಲ್ಲಿ ಭಾಳ ಖುಷಿ ಆಯಿತು ನೋಡಿ. ಇಂಡಿಯಾನಾ ಜೋನ್ಸ್ ಕಾಲದಿಂದ ಏನೋ ಬ್ಯಾಕ್ ಟು ದಿ ಫ್ಯೂಚರ್ ಥರ ಟೈಮ್ ಮೆಷಿನಲ್ಲಿ ಹಾರ್ಕೊಂಡು ಬಂದಿರೋ ಥರ ಇದ್ದೀರಾ ನೀವು. ಹೌದಾ? ವೆರಿ ಗುಡ್ ಟು ಸಿ ಯು ಸರ್. ಹಳೆ ಕಾಲದಲ್ಲಿ ಹಿಂಗೆ ನಾವು ನೋಡ್ತಾ ಇದ್ವಿ, ಡೈರೆಕ್ಟರ್ಗಳಂದರೆ ಕ್ಯಾಪ್ ಹಾಕ್ಕೊಂಡು ಬರ್ತಾಯಿದ್ರೆ ನಾವು ಇವರು ಡೈರೆಕ್ಟರ್ ಅಂತ ಕಾಣಿಸೋರು. ಆ ಥರದ್ದು ಒಂದು ಅಪಿಯರೆನ್ಸಲ್ಲಿ ಇದ್ದಿರೋದು. ಇಟ್ ಫೀಲ್ಸ್ ಗುಡ್, ನೈಸ್. ಆ್ಯಂಡ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೆ. ನೀವು ಈ ಥರದ್ದು ಕಾನ್ಸೆಪ್ಟ್ ಯೋಚನೆ ಮಾಡಿರೋದು ನಂಗೆ ಭಾಳ ಖುಷಿ ಆಗುತ್ತೆ. ಅಂದರೆ ನಾನು ಇಂಡಸ್ಟ್ರಿನಲ್ಲಿ ಆ್ಯಕ್ಟ್ ಮಾಡ್ತಾ ಸುಮಾರು ವರ್ಷಗಳು, ಅಂದರೆ 21 years ಆ್ಯಸ್ ಎ ಹೀರೋ ಆಗಿ ಕಂಪ್ಲೀಟ್ ಆಗುತ್ತೆ. 22nd year. ನಾನು ವಯಸ್ಸು ಲೆಕ್ಕ ಹಾಕಬೇಡಿ. ಏನಾದರೂ ಒಂದು ವಿಭಿನ್ನತೆಯನ್ನು ನಾವು ಕೂಡ ಬಯಸ್ತಾ ಇರ್ತೀವಿ. ಅಂದರೆ ಯಾವ ರೀತಿಯ ಸ್ವಾರ್ಥ ಅಂತಂದರೆ, ಒಬ್ಬ ಕನ್ನಡಿಗನಾಗಿ ಬರೀ ನನಗೆ ಮಾತ್ರ ಬರಬೇಕನ್ನೋದಲ್ಲ, ಕನ್ನಡ ಸಿನಿಮಾಗಳ ಆ ಥರ ಪ್ರಯತ್ನಗಳು ಬರಬೇಕನ್ನೋದು ನಮಗೆ ಭಾಳ ಆಸೆಗಳಿರುತ್ತೆ. ಅದರಲ್ಲಿ ನಾನು ಅಭಿನಯಿಸದೇ ಇದ್ರೂ ಕನ್ನಡ ಚಿತ್ರಗಳು ಆ ಥರದ್ದು ಒಂದು ಪ್ರಯತ್ನಗಳಾದಾಗ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಾವು ಸಂತೋಷ ಪಡ್ತಾ ಇರ್ತೀವಿ. ಸೊ ಆ ಥರ ಆಲೋಚನೆ ಮಾಡೋವಂಥ ಡೈರೆಕ್ಟ್ರುಗಳು, ಆ ಆಲೋಚನೆಗಳಿಗೆ ಬೆಂಬಲವಾಗಿ ನಿಲ್ಲುವಂಥ ಪ್ರೊಡ್ಯೂಸರ್ಸ್, ನಿಜವಾಗ್ಲೂ ನಾನು ನಿಮ್ಗಳಿಗೆ ಅಭಿನಂದಿಸಬೇಕು. ಬಿಕಾಸ್ ಸಾಕಷ್ಟು ಕಥೆಗಳು ನಾವು ಕೇಳಿರ್ತೀವಿ, ಅದಕ್ಕೆ ಸರಿಯಾದ ಬೆಂಬಲ ಕೊಡುವಂಥ ನಿರ್ಮಾಪಕರು ಬಂದಿರಲ್ಲ. ಅವ್ರು ಕಮರ್ಷಿಯಲಾಗಿ ಇಷ್ಟು ಫೈಟ್ ಇದೆ, ಸಾಂಗ್ ಇದೆ, ಏನಿದೆ. ಸೊ ಆ ಆಸ್ಪೆಕ್ಟ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ನಾವು ಕೆಲವೊಂದು ಸಲ ಬ್ರೆಡ್ ಆ್ಯಂಡ್ ಬಟರ್ಗೋಸ್ಕರ ನಮ್ಮ ಜೀವನ ನಡಿಬೇಕಾಗಿರುತ್ತೆ, ಏನೋ ಅದರಲ್ಲೇ ನಾವು ಸಾಕೊಂಡು ಅದಕ್ಕೆ ಎಲ್ಲೋ ಒಂದು ಕಡೆ ಹಂಗೆ ಹೋಗ್ತಾ ಇರುತ್ತೆ. ಬಟ್ ಐ ಥಿಂಕ್ ಆ ರೆವಲ್ಯೂಷನ್ ಇವಾಗ ಚೇಂಜ್ ಆಗ್ತಾ ಇದೆ. ದಟ್ ಶುಡ್ ಹ್ಯಾಪನ್. ಆ್ಯಂಡ್ ಥಿಯೇಟ್ರ್ನಲ್ಲಿ ಬರ್ತಿರ್ತಕ್ಕಂಥ ಜನಸಂಖ್ಯೆ ಅದೆಲ್ಲ ನೋಡಿದಾಗ ಅಫ್ಕೋರ್ಸ್ ಕೆಲವೊಂದು ಕಡೆ ನಾವು ಡಿಪ್ರೆಸ್ ಆಗ್ತೀವಿ. ಬಟ್ ನಾನು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಕೇಳ್ಕೊಳ್ಳೋದು ಏನಂತಂದರೆ, ಒಂದು ಗಾದೆ ಇದೆ, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಸೊ ಅದೇ ರೀತಿ ಸಿನಿಮಾ ಮೇಕರ್ಸ್ ಆ್ಯಂಡ್ ಮಾಧ್ಯಮದವರು ಆ್ಯಂಡ್ ನಮ್ಮ ಕನ್ನಡಿಗರು ಆಡಿಯನ್ಸ್ ಒಗ್ಗಟ್ಟಾಗಿ ಒಂದು ಚಳವಳಿಯನ್ನು ನಾವು ಪ್ರಾರಂಭಿಸಬೇಕು. ಅಂದರೆ ನಮಗೆ ನಮ್ಮತನ ಅನ್ನೋದು ಬರಬೇಕು. ಒಂದು ಆ್ಯಾವ್ರೇಜ್ ಸಿನಿಮಾ ಇದೆ ಅಂತಂದ್ರೂ ಒಂದು ಸಲ ಆದರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅದಕ್ಕೆ ಪ್ರೋತ್ಸಾಹಿಸಬೇಕು. ಆಗ ಈ ಥರದ್ದು ಪ್ರಯತ್ನಗಳು ಗೆದ್ದಾಗ ಬೇರೆ ಬೇರೆ ಥರದ್ದು ಆಲೋಚನೆಗಳು ಇಟ್ಕೊಂಡು ಬಂದಿರತಕ್ಕಂಥ ಡೈರೆಕ್ಟರ್ಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಸಿನಿಮಾ ಫ್ಲರಿಶ್ ಆಗುತ್ತೆ, ಗ್ರೋ ಆಗುತ್ತೆ. ಸೊ ಐ ಥಿಂಕ್ ಈ ಥರದ್ದೊಂದು ಸಂಕಲ್ಪ ಮಾಡ್ಕೋಬೇಕು ಎಲ್ಲರೂ. ಲೆಟ್ಸ್ ಸ್ಟ್ಯಾಂಡ್, ಒಂದು ಸಂಕಲ್ಪ ಮಾಡಿ ಒಂದು ಯುನೈಟೆಡ್ ಆಗಿ ನಿಂತ್ಕೊಂಡು ಕನ್ನಡ ಚಿತ್ರರಂಗನ ಬೆಳೆಸೋಣ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲ ಆರ್ಟಿಸ್ಟ್ಗಳಿಗೆ, ಪ್ರೊಡ್ಯೂಸರ್ಸಿಗೆ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 28ನೇ ತಾರೀಕು ಸರ್ ಸಖತ್ ದುಡ್ಡು ಮಾಡಿ ಅಂತ ನಾನು ಆಶಿಸ್ತೀನಿ. 21ನೇ ಇಸುವಿನಲ್ಲಿ ಚಿಕ್ಕ ಗಿಡ ಇತ್ತು ಅಂತ ಹೇಳಿದ್ರಿ, ಈಗ ಮರವಾಗಿ ಬೆಳೆದಿದೆ. ಮರದಿಂದ ಹಣ್ಣುಗಳು ಬರಲಿ, ಹಣ್ಣು ಸಾಕಷ್ಟು ಹಕ್ಕಿಗಳು ತಿನ್ಕೊಂಡು ಆ ಬೀಜಗಳಿಂದ ಇನ್ನೊಂದಷ್ಟು ಮರಗಳಾಗಿ ಒಂದು ದೊಡ್ಡ ಕಾಡು ಬೆಳೀಲಿ, ಸಾಕಷ್ಟು ಜನಕ್ಕೆ ಆಶ್ರಯ ಆಗಲಿ. ಆ ಥರದ್ದು ಒಂದು ಸಂಸ್ಥೆ ನಿಮ್ಮದು ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸಿಗೆ ನಿಮ್ಮ ಎಫರ್ಟ್ ಏನೇನು ಹಾಕಿದ್ರೆ ಅದಕ್ಕೆಲ್ಲ ಗೆಲುವು ಸಿಗಲಿ ಅಂತ ಮನಸ್ಪೂರ್ವಕವಾಗಿ ಆಶಿಸ್ತೀನಿ. ಆ್ಯಂಡ್ ಮೀಡಿಯಾದವ್ರು ಮನಸ್ಸು ಮಾಡಿದರೆ ಡೆಫಿನೆಟ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಕೆಲವೊಂದು ಸಿನಿಮಾ ಅಫ್ಕೋರ್ಸ್ ಅಂದರೆ
ಪಬ್ಲಿಸಿಟಿ ಮಾಡೋದಕ್ಕೊಂದು ಅಂದರೆ ಇವತ್ತು ದೊಡ್ಡ ಪ್ರಯತ್ನಗಳು ಮಾಡಬೇಕು, ಸಾಕಷ್ಟು ರೀತಿಯಾದಂಥ ಸಾಹಸಗಳು ಮಾಡಬೇಕು, ಏನೇನೋ ಹೊಸ ಆಲೋಚನೆಗಳು ಮಾಡಿ ಸಿನಿಮಾಗೆ ನಾವೆಷ್ಟು ಕ್ರಿಯೇಟಿವಿಟಿ ಹಾಕ್ತೀವಿ ಪಬ್ಲಿಸಿಟಿಗೆ ಅದೇ ಥರದ್ದು ಒಂದು ಕ್ರಿಯೇಟಿವಿಟಿ ಮಾಡುವಂಥ ಕಾಲ ಬಂದಿದೆ. ಬಟ್ ಐ ಥಿಂಕ್ ಮೀಡಿಯಾದವರು ಕೂಡ ಮನಸ್ಸು ಮಾಡಿ ಒಂದು ಸಿನಿಮಾನ ಒಂದು ಹೊಸ ಪ್ರಯತ್ನಗಳನ್ನು ಗೆಲ್ಸೋಣ ಅಂತ ನಿಂತ್ಕೊಂಡ್ರೆ ಅದು ಖಂಡಿತವಾಗಿ ಪ್ರೇಕ್ಷಕರಿಗೆ ತಲುಪೋದ್ರಲ್ಲಿ ಫೇಲಿಯರ್ ಆಗಲ್ಲ ಅಂತ ಅನಿಸುತ್ತೆ. ಸೊ ಈ ಸಿನಿಮಾಗೆ ದಯವಿಟ್ಟು ನನ್ನ ಕಡೆಯಿಂದನೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಮಾಧ್ಯಮದವರಿಗೆ ಸಪೋರ್ಟ್ ಮಾಡಿ, ಸಿನಿಮಾನ ಹೊಸಬ್ರ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಿ, ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿ. ಐ ಥಿಂಕ್ ಈ ಥರದ್ದು ಒಂದು ರಂಗಿತರಂಗ ಈ ಥರದ್ದೆಲ್ಲ ಸಿನಿಮಾಗಳು ಪ್ರಯತ್ನ ಆಗಿತ್ತು, ಯಾವುದೂ ದೊಡ್ಡ ಸ್ಟಾರ್ ಕಾಸ್ಟ್ಗಳಿಲ್ಲದೆ ಹೊಸ ಪ್ರೊಡ್ಯೂಸರ್ಸ್ ಹೊಸ ಡೈರೆಕ್ಟರ್ ಬಂದು ಪ್ರಯತ್ನ ಮಾಡಿ ಒಂದು ದಾಖಲೆಯನ್ನು ಕ್ರಿಯೇಟ್ ಮಾಡ್ತು. ಸೊ ಹೋಪ್ಫುಲಿ ಫೆಬ್ರವರಿ 28ಗೆ ನಾನು ಕಾಯ್ತಾ ಇರ್ತೀನಿ, ನಾನು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ತೀನಿ. ಎಸ್ ಅದೇ ಯೂನಿಟಿ ಅಂದರೆ ನಾನು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲದೆ ಐ ವಿಲ್ ಕಮ್ ಆ್ಯಂಡ್ ಜಾಯ್ನ್ ಯು ಪೀಪಲ್ ಆನ್ February 28th. ಲೆಟ್ ಸಪೋರ್ಟ್ ದಿಸ್ ಗುಡ್ ಕಾಸ್. ಒಳ್ಳೆಯದಾಗಲಿ ಸರ್. ಒನ್ಸ್ ಅಗೇನ್ ಮೈ ಹಾರ್ಟಿ ಬೆಸ್ಟ್ ವಿಶಸ್. ಎಲ್ರಿಗೂ ಗೆಲುವು ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸೊ